ಎಲ್ರಿಗೂ ನಮಸ್ಕಾರ. ಯೂನಿವರ್ಸಲ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಗೈಸ್, ಬಿಗ್ ಬಾಸ್ ಮನೇಲಿ ಇವತ್ತು ಎಷ್ಟು ಫನ್ ಇದೆ ಅಂದರೆ ಅಷ್ಟು ಫನ್ ಇದೆ. ಒಬ್ಬೊಬ್ಬರು ವಿಚಿತ್ರವಾಗಿ ಮಾಡಿಬಿಟ್ಟಿದ್ದಾರೆ. ಪಾಸು ಮತ್ತು ರಿಲೀಸ್ ಇದರಲ್ಲಂತೂ ಸಿಕ್ಕಾಪಟ್ಟೆ. ರಕ್ಷಿತನಂತೂ ಬೆದ್ರು ಗೊಂಬೆ ಥರ ಮಾಡಾಕ್ಬಿಟ್ಟಿದ್ದಾರೆ. ಗಿಲ್ಲಿ ಮತ್ತು ಸೂರಜ್ ತಗೊಂಡೋಗಿ ಅವಳನ್ನ ದೃಷ್ಟಿ ಬೊಂಬೆ ಥರ ಮನೆ ಬಾಗ್ಲಿಗೆ ನಿಲ್ಲಿಸಿದ್ದಾರೆ. ಅದೇ ರೀತಿ ರಾಶಿಕನ್ನು ಬಿಟ್ಟಿಲ್ಲ. ಜಾಸ್ತಿ ತುಂಬ ಓವರಾಗಿ ಮಾಡಿರೋದೇ ರಘು ಸರ್ನ. ನಾನು ಇಲ್ಲಿ ಫೋಟೋ ಹಾಕೊಂಡು ಹೋಗ್ತೀನಿ ನೋಡಿ ಒಬ್ಬೊಬ್ರದನ್ನೇ. ರಘು ಸರ್ನ ತುಂಬ ಓವರ ಅದು ಆ್ಯಕ್ಚುಲಿ ಇದೆಲ್ಲ ಮಾಡಿರೋದೇ ಸೂರಜ್ ಮತ್ತು ಧ್ರುವಂತ್ ಅವರು ಈ ಥರ ಅವತಾರಗಳು ಮಾಡಿರೋದು. ಎಲ್ಲರೂ ಸಿಕ್ಕಾಪಟ್ಟೆ ಒಬ್ಬೊಬ್ರದ್ದು ವಿಚಿತ್ರ ಮಾಡಾಕ್ಬಿಟ್ಟಿದ್ದಾರೆ ಇವರಿಬ್ಬರು ಸೇರಿ. ಕಾವ್ಯನ ರಾಶಿಕನ ಯಾರನ್ನೂ ಬಿಟ್ಟಿಲ್ಲ. ಎಲ್ಲಾನು ಸಿಕ್ಕಾಪಟ್ಟೆ ಓವರಾಗಿ ಮೇಕಪ್ ಮಾಡಿ ಎಲ್ಲನೂ ಒಂಥರ ವಿಚಿತ್ರವಾಗಿ ಮಾಡಾಕ್ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನೊಂದೇನೇ ಹೇಳಬೇಕು ಅಂದರೆ, ಈಗ ನೆನ್ನೆ ಇವರು ರಕ್ಷಿತಾ ಫ್ಯಾಮಿಲಿ ಮತ್ತು ಅಶ್ವಿನಿ ಅವ್ರ ಫ್ಯಾಮಿಲಿ ಬಂದಿದ್ರಲ್ಲ, ಅಲ್ಲಿ ಒಂದು ಫೋಟೋ ಬೂತ್ ಅಂತ ಇರುತ್ತೆ. ಅಲ್ಲಿ ಫ್ಯಾಮಿಲಿ ಫೋಟೋ ಬೂತ್ ಅಂತ, ಅಲ್ಲಿ ಫೋಟೋಗಳು ತಗೋಬೇಕಾಗುತ್ತೆ ಅವ್ರ ಫ್ಯಾಮಿಲಿ ಜೊತೆ ಹೋಗಿ. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ, ಅಶ್ವಿನಿ ಅವ್ರ ಅಮ್ಮ ಅಂದರೆ ಗಿಲ್ಲಿನೂ ಕರೀರಿ ನಮ್ಮ ಫ್ಯಾಮಿಲಿ ಫೋಟೋಗೆ ಅಂತ. ಗಿಲ್ಲಿನಿಗೂ ಅವ್ರ ಅಮ್ಮ ಇನ್ನು ಅಶ್ವಿನಿ ಅವರು ಅದು ಡಿಸೈನ್ ಹಾರ ಎಲ್ಲ ಕೊಟ್ಟಿದ್ರಲ್ಲ, ಆ ಹಾರ ಎಲ್ಲ ಹಾಕಿ ಕಣ್ಣಿಗೆ ಒಂಥರ ಸ್ಪೆಕ್ಸ್ ಥರ ಡಿಸೈನ್ ಇದೆಲ್ಲ ಇರ್ತಲ್ಲ, ಆ ಸ್ಪೆಕ್ಸ್ ಹಾಕಿ ಟೋಪಿ ಹಾಕ್ಕೊಂಡು ಎಲ್ಲರೂ ಒಂಥರ ಫ್ಯಾಮಿಲಿ ಫೋಟೋ ತಗೊಂಡಿದ್ದಾರೆ. ಅದೇ ರೀತಿ ರಕ್ಷಿತರಮ್ಮ ನಾವು ಕೂಡ ಗಿಲ್ಲಿ ಜೊತೆ ತಗೊಳ್ಳೋಣ ಫ್ಯಾಮಿಲಿ ಫೋಟೋ ಬೂತಲ್ಲಿ ಅಂತ. ಅವರು ಕೂಡ ಗಿಲ್ಲಿ, ಮಾಳು ಮತ್ತು ರಘುಣ್ಣನ ಜೊತೆ ಅವರು ಕೂಡ ಅವ್ರ ತಂಗಿನೂ ಕೂಡ ಬಂದಿದ್ದಾರೆ, ರಕ್ಷಿತಾ ತಂಗಿ. ಅವರೆಲ್ಲ ಸೇರಿ ಒಟ್ಟಿಗೆ ಫ್ಯಾಮಿಲಿ ಫೋಟೋ ತಗೊಂಡಿದ್ದಾರೆ. ಒಟ್ಟಿನಲ್ಲಿ ತುಂಬ ಚೆನ್ನಾಗಿತ್ತು, ಇನ್ನೂ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಎಲ್ಲರೂ ಸೇರಿ ಫ್ಯಾಮಿಲಿ ಫೋಟೋ ತಗೊಂಡಿದ್ದಾರೆ. ಎಲ್ಲರಿಗೂ ಗಿಲ್ಲಿ ಕಂಡ್ರೆ ಇಷ್ಟ ಅನಿಸುತ್ತೆ. ಎಲ್ಲರೂ ಕೂಡ ಅವ್ರ ಫ್ಯಾಮಿಲಿ ಫೋಟೋ ಜೊತೆ ಗಿಲ್ಲಿ ತಗೊಂಡಿದ್ದಾರೆ. ಅದೇ ರೀತಿ ಇವತ್ತು ರಿಸೆಪ್ಷನ್ ನಡೀತೆ ಬಿಗ್ ಬಾಸ್ ಮನೇಲಿ ಅಂತಲೇ ಹೇಳ್ಬೋದು. ಯಾರಂದರೆ ಧ್ರುವಂತ್ ಅವರ ತಮ್ಮ ಮತ್ತು ಅತ್ತಿಗೆ ಬಂದಿದ್ದಾರೆ ಬಿಗ್ ಬಾಸ್ ಮನೆಗೆ. ಅವ್ರದ್ದು ತುಂಬ ಅವ್ರದ್ದು ಹೇಗಾಯಿತು ಮ್ಯಾರೇಜ್ ಅದ್ರ ಬಗ್ಗೆ ಎಲ್ಲ ಸ್ಟೋರಿ ಹೇಳ್ತಾರೆ. ಒಂಥರ ಸೆಟ್ಟೇ ಮಾಡಿಬಿಟ್ಟಿದ್ದಾರೆ ಬಿಗ್ ಬಾಸ್ ಮನೇಲಿ. ಆ ಸೆಟ್ಟಲ್ಲಿ ಆಮೇಲೆ ಆಲ್ಬಮ್ ಎಲ್ಲ ನೋಡ್ತಿರ್ತಾರೆ ಮನೆಯವರೆಲ್ಲ. ನನಗೂ ಗಿಲ್ಲಿ ಹೇಳ್ತಿರ್ತಾನೆ, ಅಲ್ಲಿ ಕಾವ್ಯ ಮುಂದೆ ನಿಂತಿರ್ತಾಳೆ. ಗಿಲ್ಲಿ ಹೇಳ್ತಾನೆ, ನನಗೂಣ ಮದುವೆ ಆಗ್ಬೇಕಂತ ನನಗೂ ಏನು ಆಸೆ ಇಲ್ಲ, ಬಟ್ ನಿಮ್ಮನ್ನೆಲ್ಲ ನೋಡಿದಾಗ, ನಿಮ್ಮ ಮದುವೆ ಆಗಿರೋ ಹೊಸ ಜೋಡಿಗಳು ನೋಡಿದಾಗ ನಂಗೆ ಹೆಂಗೋ ಮದುವೆ ಆಗಬೇಕು ಅನ್ಸುತ್ತಣ ಅಂತ ಹೇಳ್ತಿರ್ತಾರೆ. ಅದಕ್ಕೆ ರಘುವ್ರು ಆಡ್ಕೋತಾರೆ, ನಿನಗೆ ಆಸೆ ಇಲ್ವಂದ್ರೆ ಏನು ಡವ್ ಮಾಡ್ತಿರೋಲ್ಲೋ, ಯಾವಾಗಲೂ ಹುಡುಗಿ ಅಂತಿರ್ತಾನೆ. ಈಗ ನೋಡಿ ನನಗೆ ಆಸೆನೇ ಇಲ್ಲ ಅಂತ ಡವ್ ಮಾಡ್ತಾನೆ ಅಂತ ಹೇಳ್ತಿರ್ತಾರೆ. ಒಟ್ಟು ಇಷ್ಟು ಫನ್ ಇದೆ. ಎಲ್ಲರೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದಾರೆ. ಧ್ರುವಂತ್ ಅವ್ರು ನನ್ನ ತಮ್ಮನ ಮತ್ತು ಅತ್ತಿಗೆ ನೋಡಬೇಕಿತ್ತು ಅಂತ ತುಂಬ ಆಸೆ ಪಟ್ಟಿದ್ರು. ಅದನ್ನೊಂಥರ ಮದುವೆ ಫೋಟೋ ಥರ, ರಿಸೆಪ್ಷನ್ ಫೋಟೋ ಥರನೇ ಮಾಡಿಬಿಟ್ಟಿದ್ರು. ಫೋಟೋ ಫ್ರೇಮು ತುಂಬ ಚೆನ್ನಾಗಿ ಬಂದಿದೆ. ಆ ಫೋಟೋ ಫ್ರೇಮ್ ನಾನು ಇಲ್ಲೆಲ್ಲ ಹಾಕ್ಕೊಂಡು ಹೋಗ್ತೀನಿ ನೋಡಿ, ತುಂಬ ಅದ್ಭುತವಾಗಿ ಬಂದಿದೆ ನೋಡಿ. ಎಲ್ಲ ನಾವು ಯಾವುದೋ ಫಂಕ್ಷನ್ ಫ್ಯಾಮಿಲಿ ಫೋಟೋ ತೆಗೆಸ್ಕೊಳ್ತೀವಲ್ಲ, ಯಾವ್ದಾರು ಒಂದು ಮದುವೆಗೆ ಹೋಗಿ ಆ ಥರ ಬಂದಿದೆ. ಇನ್ನು ಇಷ್ಟೇ ಗೈಸ್, ಇಷ್ಟು ನಡೆದಿದೆ. ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಕೊಡ್ತೀನಿ. ಅದೇನಂದರೆ, ಒಬ್ಬರು ಫ್ಯಾಮಿಲಿ, ಅದ್ಯಾರು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಒಬ್ಬರು ಫ್ಯಾಮಿಲಿ ಬಂದಿದೆ, ಹೊರಗಿನ ಅಪ್ಡೇಟ್ ಕೊಟ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಬಿಗ್ ಬಾಸ್ ಹೊರಗಿನ ವಿಷಯ ಹೇಳಂಗಿಲ್ಲ ಅಂತಿದ್ರು. ನೀವೇನು ಕೇಳಿದ್ರಿ ಅಂತ ಅವ್ರನ್ನ ಅವಾಗಲೇ ಬಿಗ್ ಬಾಸ್ ಮನೆಯಿಂದ ಆಚೆ ಕಳಿಸ್ಬಿಟ್ಟಿದ್ದಾರೆ. ಸೊ ಅದು ಯಾವ ಫ್ಯಾಮಿಲಿ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.